ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಳಸಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರನ ತಿಳಿಸ್ತಾ ಇದ್ದೀನಿ. ತುಂಬಾ ಪ್ರಶ್ನೆಗಳನ್ನ ಕೇಳಿದ್ದೀರಾ, 2 ಕಳಸ ಇಡ್ಬೋದಾ ಅಂತ. ಇದ್ರ ಬಗ್ಗೆ ಎಷ್ಟೇ ಮಾಹಿತಿಯನ್ನು ಕೊಟ್ಟರೂ ಕೂಡ ವಿಡಿಯೋ ನೀವು ಪೂರ್ತಿಯಾಗಿ ನೋಡಲ್ಲ ಅನಿಸುತ್ತೆ. ಹಾಗಾಗಿ ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ಕಳಸದ ಬಗ್ಗೆನೇ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನೀವು ಕೇಳಿರುವಂಥ ಸಾಕಷ್ಟು ಪ್ರಶ್ನೆ ಕೂಡ ಉತ್ತರ ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆಯೇ ತೆಂಗಿನಕಾಯಿಗೆ ಕಣ್ಣು ಕಾಣಿಸಿದ್ರೆ ಅದನ್ನು ನಾವು ಪೂಜೆಗೆ ಇಡ್ಬೋದು ಅಂತ ಕೇಳಿದ್ದೀರಾ. ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಮೊದಲನೇದಾಗಿ 2 ಕಳಸ ಇಡ್ಬೋದಾ, ಹಾಗೆಯೇ 2 ವ್ರತಗಳನ್ನು ಒಂದೇ ದಿನ ಮಾಡ್ಬೋದಾ. ತುಂಬ ಜನ ಈಗ ಆಷಾಢ ಮಾಸದಲ್ಲಿ ವೈಭವ ಲಕ್ಷ್ಮಿ ವ್ರತ, ಪದ್ಮಾವತಿ ಅಮ್ಮನವರ ವ್ರತನ ಶುರು ಮಾಡಿರ್ತೀರ. ನಿಮಗೆ 5ನೇ ವಾರ, 8ನೇ ವಾರ, ಈಗ ವರಮಹಾಲಕ್ಷ್ಮಿ ಹಬ್ಬದ ಜೊತೆಗೆ ಆ ಪೂಜೆ ಏನಾದರೂ ಕೊನೆ ಆಗ್ತಾ ಇದೆ ಅಂದರೆ ಅವತ್ತಿನ ದಿನ ಮಾಡಬಹುದಾ ಅಂತ ಕೇಳಿದ್ದೀರಾ. ಅಥವಾ ಇನ್ನೂ ನಿಮಗೆ ಕಂಟಿನ್ಯೂ ಆಗುತ್ತೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಪೂಜೆ ಜೊತೆಗೆ ಅದನ್ನು ಕೂಡ ಮಾಡಬಹುದಾ ಅಂತ ಕೇಳಿದ್ದೀರಾ. ಖಂಡಿತವಾಗ್ಲೂ ಮಾಡಬಹುದು. ಮಾಡಿ 2 ಕಳಸ ಇಡಬಹುದಾ ಅಂತ ಕೇಳಿದ್ದೀರಾ. ಈಗ ನೀವು ದೇವರ ಮನೆಯಲ್ಲಿ ಕೂರಿಸೋದಾದರೆ, ನೀವು ತೆಂಗಿನಕಾಯಿ ಕಳಸ ಇಡೋದಾದರೆ ಅದೇ ಕಳಸಕ್ಕೇ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ಸೀರೆ ಉಡಿಸ್ತೀರಾ ಅಥವಾ ಬ್ಲೌಸ್ ಪೀಸ್ ಉಡಿಸ್ತೀರಾ, ಅಥವಾ ನೀವು ಸೀರೆನ ಹಾಗೆ ತಟ್ಟೆ ಮೇಲೆ ಇಟ್ಟು ಪೂಜೆ ಮಾಡ್ತೀರಾ ಅಂದರೆ ಹಾಗೆ ಮಾಡಿ. ಅದ್ರ ಜೊತೆಗೆ ಸಪ್ರೇಟ್ ಇನ್ನೊಂದು ಕಳಸ ಇಡಬೇಕು ಅಂತ ಏನೂ ಇಲ್ಲ. ನೀವೇನಾದರೂ ಎಲೆ ಕಳಸ ಇಡ್ತೀರಾ ಅಂತ ಅಂದರೆ ಒಂದು ತೆಂಗಿನಕಾಯಿ ಕಳಸನ ಹಬ್ಬದ ದಿನ ಇಟ್ಕೊಳ್ಳಿ. ಎಲೆ ಕಳಸನ ಈ ಕಳಸದ ಮುಂಭಾಗದಲ್ಲಾದರೂ ಇಡ್ಬೋದು. ಅಥವಾ ನೀವೇನಾದರೂ ಸ್ಟೆಪ್ಸ್ ಥರ ಮಾಡಿಸ್ಕೊಂಡಿದ್ರೆ ಒಂದು ಮೇಲೆ ಒಂದು ಕೆಳಗಡೆ ಇಡಬಹುದು. ನಿಮ್ಮ ಪ್ರತಿದಿನ ಇಡುವಂಥ ಕಳಸಕ್ಕೂ ಹಬ್ಬದ ದಿನ ಇಡುವಂಥ ಕಳಸಕ್ಕೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಹಾಗೆ ನೀವು ಹೊರಗಡೆ ಹಾಲ್ನಲ್ಲಿ ಲಕ್ಷ್ಮಿ ಕೂರಿಸ್ತೀರಾ ಅಂದರೆ ನೀವು ದೇವ್ರ ಮನೆ ಒಳಗಡೆ ತೆಂಗಿನಕಾಯಿ ಕಳಸನೇ ಇಡ್ತೀರಾ. ನೀವು ಯಾವಾಗಲೂ ಅಂದರೆ ಇಡಬಹುದು. ಹೊರಗಡೆ ಲಕ್ಷ್ಮಿಗೂ ಕೂಡ ತೆಂಗಿನಕಾಯಿ ಕಳಸ ಇಡಬೇಕಾಗತ್ತೆ. ಆವಾಗ 2 ಕಳಸ ತೆಂಗಿನಕಾಯಿ ಕಳಸ ಆಗುತ್ತಲ್ಲ ಅಂತ ಕೂಡ ಕೇಳಿದ್ದೀರಾ. ಖಂಡಿತವಾಗ್ಲೂ ಇಡಬಹುದು. ನಾವು ಹಬ್ಬಗಳಲ್ಲಿ ಇಡುವಂಥ ಕಳಸ, ಅದರಲ್ಲೂ ಈ ರೀತಿ ಲಕ್ಷ್ಮೀ ಪೂಜೆಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಇಡುವಂಥ ಕಳಸಕ್ಕೂ ನಮ್ಮ ಮನೆಯಲ್ಲಿ ನಾವು ಪ್ರತಿದಿನ ಇಡೋ ಕಳಸಕ್ಕೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಯಾವಾಗಲೂ ನಾವು ಆ ಕಳಸ ಇಡ್ತಾ ಇರ್ತೀವಿ. ಇದು ಹಬ್ಬದ ದಿನ ಒಂದು ದಿನ ಮಾತ್ರ ನಾವಿಟ್ಟು ಹಾಗೆ ವಿಸರ್ಜನೆ ಮಾಡ್ತೀವಿ. ಅಲ್ಲದೆ ನಾವೀಗ 2 ದಿನ ಇಡ್ತೀವಿ, 3 ದಿನ ಇಡ್ತೀವಿ, ಹಾಗಿಡ್ಬೋದಾ ಅಂದರೆ ಆಗಲೂ ಇಡ್ಬೋದು. ವರ್ಷಕ್ಕೆ 1 ಸಲ ಮಾಡೋದಲ್ವ, ಹಾಗಾಗಿ ಇಡ್ಬೋದು. ಯಾವುದೇ ರೀತಿ ತೊಂದರೆ ತಪ್ಪುಗಳು ಏನೂ ಆಗೋದಿಲ್ಲ. ಮತ್ತು ಇಲ್ಲಿ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಕೂಡ ಅಷ್ಟೇ ಹಿಂದಿನ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮತ್ತು ವೈಭವ ಲಕ್ಷ್ಮಿ ವ್ರತ ಎರಡನ್ನೂ ಕೂಡ ಒಂದೇ ದಿನ ಮಾಡಿದ್ದೆ. ಮೇಲ್ಗಡೆ ನಾನು ವರಮಹಾಲಕ್ಷ್ಮಿ ಕಳಸ ಇಟ್ಟಿದ್ದೀನಿ, ಕೆಳಗಡೆ ವೈಭವ ಲಕ್ಷ್ಮಿ ಕಳಸನ ಇಟ್ಟಿದ್ದೀನಿ. ಒಂದು ಪುಟ್ಟ ತಾಮ್ರದ ಚೆಂಬಲ್ಲಿ ನೀರನ್ನ ತುಂಬಿಸಿಟ್ಟು ಅದರ ಮೇಲೆ ವೈಭವ ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಿ ವರಮಹಾಲಕ್ಷ್ಮಿ ಕಳಸದ ಮುಂಭಾಗದಲ್ಲಿ, ನಮ್ಮ ದೇವ್ರ ಮನೇಲಿ ನಮಗೆ ಯಾವ ಥರ ಅನುಕೂಲ ಇರುತ್ತೆ ಆ ರೀತಿ ನಾವು ಜೋಡಿಸ್ಕೋಬಹುದು. ಪಕ್ಕದಲ್ಲಾದರೂ ಒಂದು ಮೂಲೆಯಲ್ಲಿ ಇಡ್ಬೋದು ಅಥವಾ ಮುಂಭಾಗದಲ್ಲಾದರೂ ಇಡ್ಬೋದು. ಏನು ತಪ್ಪಿಲ್ಲ. 2 ಪೂಜೆ ಒಟ್ಟಿಗೆ ಮಾಡ್ಬೋದು. ಅಂದರೆ ಎಲ್ಲ ಲಕ್ಷ್ಮೀ ದೇವಿನೇ ಆವತ್ತೊಂದು ದಿನ ಮಾಡುವಂಥ ಪೂಜೆ ಅಷ್ಟಲಕ್ಷ್ಮಿಯರಿಗೂ ಸಲ್ಲುತ್ತೆ. ಹಾಗಾಗಿ ನೀವು ಈಗಾಗಲೇ ಯಾವುದೇ ಲಕ್ಷ್ಮೀ ವ್ರತಗಳನ್ನು ಶುರು ಮಾಡಿದರೂ ಕೂಡ ಆ ದಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಲಕ್ಷ್ಮೀ ಪೂಜೆ ಜೊತೆಗೆ ನೀವು ಆ ವ್ರತಗಳನ್ನು ಕೂಡ ಮಾಡಬಹುದು. ಬೆಳಗ್ಗೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮುಗಿಸ್ಕೊಳ್ಳಿ. ಈಗಾಗಲೇ ನಾನು ಏನು ಟೈಮಿಂಗ್ಸ್ ನಿಮಗೆ ತಿಳಿಸಿದ್ದೀನಿ, ಆ ಸಮಯದಲ್ಲಿ ನೀವು ಮಾಡ್ಕೋಬಹುದು. ಸಂಜೆಗೆ ವೈಭವ ಲಕ್ಷ್ಮಿ ವ್ರತ ಮಾಡ್ತಾ ಇರುವಂಥವ್ರು, ಪದ್ಮಾವತಿ ಅಮ್ಮನವರ ವ್ರತ ಮಾಡ್ತಾ ಇರೋವಂಥವ್ರು, ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡ್ತಾ ಇರುವಂಥವ್ರು ಸಂಜೆ ಬೇಕಾದರೆ ಮಾಡ್ಕೊಳ್ಳಿ. ಅಥವಾ ಬೆಳಗ್ಗೆನೇ ನೀವು ಮೊದಲು ವರಮಹಾಲಕ್ಷ್ಮಿ ಪೂಜೆಯನ್ನು ಮುಗಿಸ್ಕೊಂಡು ಕಥೆಯೆಲ್ಲ ಓದಿ ಆದಮೇಲೆ ನೀವು ಯಾವ ಪೂಜೆ ಮಾಡ್ತಾ ಇದ್ದೀರ ಜೊತೆಯಲ್ಲಿ, ಅಂದರೆ ವೈಭವ ಲಕ್ಷ್ಮಿನೋ ಪದ್ಮಾವತಿ ಅಮ್ಮನವರ ವ್ರತನೋ ಅಥವಾ ಕುಬೇರ ಲಕ್ಷ್ಮಿ ವ್ರತ ಯಾವುದು ಮಾಡ್ತಾ ಇದ್ದೀರೋ ಆ ಮಂತ್ರಗಳನ್ನು ಹೇಳ್ಕೊಳ್ಳಿ. ಬೆಳಗ್ಗೆ ಮಾಡೋದಾದರೆ ಅಥವಾ ಸಂಜೆ ಮಾಡೋದಾದರೆ ಬೆಳಗ್ಗೆ ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ಬೇಕಾದರೆ ನೀವು ಮತ್ತೆ ಇನ್ಯಾವ ವ್ರತ ಮಾಡ್ತಾಯಿದ್ದೀರೋ ಆ ಪೂಜೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮತ್ತು ಇದ್ರ ಬಗ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ನ ಇಟ್ಕೊಳ್ಳೋಕೆ ಹೋಗ್ಬಿಡಿ. 2 ಕಳಸನೂ ಇಟ್ಕೋಬೋದು. ಒಂದೇ ದಿನ ಇಟ್ಟು ವಿಸರ್ಜನೆ ಮಾಡುವಂಥದ್ದಕ್ಕೆ ಯಾವುದೇ ರೀತಿ ದೋಷ ಬರೋದಿಲ್ಲ. ಮತ್ತು ದೇವ್ರ ಮನೆಯಲ್ಲೇ 2 ಕಳಸ ಇಡ್ಬೋದಾ ಅಂದರೆ ಇಡಬಹುದು, ಏನೂ ತೊಂದರೆ ಇಲ್ಲ. ನೀವು ದೇವ್ರ ಮನೆಯಲ್ಲೇ ಲಕ್ಷ್ಮಿ ಕೂರಿಸ್ತೀರಾ ಅಂತಂದರೆ ನೀವು ಪ್ರತಿದಿನ ತೆಂಗಿನಕಾಯಿ ಕಳಸ ಇಡೋದಾದರೆ ಆ ಕಳಸಕ್ಕೇ ನೀವು ವರಮಹಾಲಕ್ಷ್ಮಿನ ಆವಾಹನೆ ಮಾಡಿ ಪೂಜೆ ಮಾಡ್ಬೋದು. ಮತ್ತು ಕೆಲವರು ಸೀರೆ ಉಡಿಸೋದಿಲ್ಲ, ಹಾಗೆ ನಾವು ತಟ್ಟೆಲಿ ಇಡ್ತೀವಿ ಅಂತ ಅನ್ನೋರು 2 ಕಳಸ ಇಡೋದು ಅವಶ್ಯಕತೆ ಇಲ್ಲ. ಒಂದೇ ಕಳಸನ ಇಟ್ಟು ನೀವು ಅವತ್ತೊಂದು ದಿನ ತಟ್ಟೆನಲ್ಲೇ ಸೀರೆ ಬ್ಲೌಸ್ ಎಲ್ಲನೂ ಇಟ್ಟು ಪೂಜೆ ಮಾಡಿ
ಅವತ್ತು ನಾವು ವರಮಹಾಲಕ್ಷ್ಮಿ ಕೂರಿಸಿದ್ದೀವಿ, ನಮ್ಮನೆ ದೇವ್ರು ಕಳಸ ಇಡಬೇಕು ಅಂತೆಲ್ಲ ಯೋಚನೆ ಮಾಡಬೇಡಿ. ಕಳಸದಲ್ಲಿ ಎಲ್ಲ ದೇವರು ಕೂಡ ಆವಾಹನೆ ಆಗಿರ್ತಾರೆ. ಹಬ್ಬ ಎಲ್ಲ ಆದಮೇಲೆ ಅಂದರೆ ನೀವು ಒಂದೇ ದಿನ ಇಡ್ತೀರಾ ಅಥವಾ 2 ದಿನ ಇಡ್ತೀರಾ ಅಂದರೆ 3ನೇ ದಿನಕ್ಕೆ ವಿಸರ್ಜನೆ ಮಾಡ್ತೀರ ಅನ್ನೋದಾದರೆ ನೀವು ವರಮಹಾಲಕ್ಷ್ಮಿನ ಆವಾಹನೆ ಮಾಡಿರ್ತೀರ. ಹಾಗಾಗಿ ಆ ಕಳಸನ ವಿಸರ್ಜನೆ ಮಾಡಿ ಮತ್ತೆ ನೀವು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ನಿಮ್ಮ ಮನೆ ದೇವ್ರ ವಾರ ಕಳಸ ಇಟ್ಟು ನೀವು ಪೂಜೆ ಮಾಡ್ಕೋಬಹುದು. ಉಪವಾಸದ ಬಗ್ಗೆ ಕೇಳಿದ್ದೀರಾ, ನಾನು ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋನೇ ಮಾಡಿ ಶೇರ್ ಮಾಡಿದ್ದೀನಿ. ಹೊಸ ವಿವರ್ಸ್ ಈ ಪ್ರಶ್ನೆ ಕೇಳಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಉಪವಾಸನ ನಿಮ್ಮ ಶಕ್ತಿಯಾನುಸಾರ ಮಾಡಿ. ಯಾಕೆ ಅಂದರೆ ಈ ಹಬ್ಬದ ದಿನ ಉಪವಾಸ ಮಾಡೋದು ಬೇಡ ಅಂತಲೇ ನಾನು ಹೇಳ್ತೀನಿ. ಹಬ್ಬಕ್ಕೆ ಅಂತ ಹೇಳಿ 2-3 ದಿನದಿಂದನೇ ನಿಮ್ಮ ಪ್ರಿಪ್ರೇಷನ್ ಶುರುವಾಗಿರುತ್ತೆ. ಜೊತೆಗೆ ಹಬ್ಬದ ದಿನ ರಾತ್ರಿ ತುಂಬ ಜನ ನಿದ್ರೆ ಮಾಡೋದೇ ಇಲ್ಲ. ಅದ್ರ ಜೊತೆಗೆ ಕಂಟಿನ್ಯೂಸ್ ಆಗಿ ತಲೆಗೆ ಸ್ನಾನ ಮಾಡೋದು, ಇದೆಲ್ಲ ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಇದ್ರ ಜೊತೆಗೆ ಉಪವಾಸನೂ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಆಗೋದಿಲ್ಲ, ತುಂಬಾ ಸುಸ್ತಾಗುತ್ತೆ. ಮತ್ತು ಲಕ್ಷ್ಮೀ ಪೂಜೆ ಮಾಡುವಾಗ ಯಾವುದೇ ಕಾರಣಕ್ಕೂ ಖಾಲಿ ಹೊಟ್ಟೆನಲ್ಲಿ ಪೂಜೆ ಮಾಡಬಾರ್ದು. ಹಾಗಾಗಿ ಹೇಳ್ತಾ ಇದ್ದೀನಿ, ಉಪವಾಸ ಮಾಡಬೇಕು ಅಂತಂದರೆ ನಮಗೆ ಏಕಾದಶಿ, ಸಂಕಷ್ಟಹರ ಚತುರ್ಥಿ, ಷಷ್ಠಿ ಪೂಜೆಗಳು ಮತ್ತು ಇನ್ನು ಕೆಲವರು ಸೋಮವಾರ, ಗುರುವಾರ, ಶನಿವಾರ ಹೀಗೆ ಅವರವರ ಇಷ್ಟದ ವಾರದಲ್ಲಿ ಅವರವರ ಇಷ್ಟದ ದೇವರುಗಳಿಗೆ ಉಪವಾಸ ವ್ರತಗಳನ್ನು ಆಚರಣೆ ಮಾಡ್ತಾ ಇರ್ತಾರೆ. ಆದರೆ ಯಾವಾಗಲೂ ಅಷ್ಟೇ ಲಕ್ಷ್ಮೀ ಪೂಜೆಗಳಲ್ಲಿ ಉಪವಾಸ ಮಾಡಬಾರ್ದು. ನಾವು ಹೊರಗಿಂದ ಮಾತ್ರ ಅಲ್ಲ, ಒಳಗಿಂದನೂ ಕೂಡ ಸಂತೋಷವಾಗಿ ಒಂದು ರೀತಿ ಮನಸ್ಸಿನಲ್ಲಿ ಸಮಾಧಾನವಾಗಿ ಪೂಜೆ ಮಾಡಬೇಕು. ಆಗ ಮಾತ್ರನೇ ಅದು ಲಕ್ಷ್ಮೀ ದೇವಿಗೆ ಇಷ್ಟ ಆಗುವಂಥದ್ದು. ಹಾಗಾಗಿ ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಕೆಲಸದ ಮಧ್ಯೆ ನಿದ್ದೆಗೆಟ್ಟು ಊಟ ಬಿಟ್ಟು ಪೂಜೆ ಮಾಡೋದು ಖಂಡಿತವಾಗ್ಲೂ ಒಳ್ಳೆಯದಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಅದರಲ್ಲೂ ಲಕ್ಷ್ಮೀ ಪೂಜೆಗಲ್ಲಂತೂ ಇದೆಲ್ಲ ಒಳ್ಳೇದಲ್ವೇ ಅಲ್ಲ. ನಾವು ಒಳಗಡೆನೇ ಸುಸ್ತು ಪಟ್ಕೊಂಡು ಆಯಾಸ ಪಟ್ಕೊಂಡು ಪೂಜೆ ಮಾಡೋದು ಅಮ್ಮನಿಗೆ ಖಂಡಿತ ಇಷ್ಟ ಆಗೋದಿಲ್ಲ. ಆರಾಮವಾಗಿ ಸಮಾಧಾನವಾಗಿ ಖುಷಿಯಿಂದ ಸಂತೋಷವಾಗಿ ಕುಟುಂಬ ಸಮೇತ ಆ ಪೂಜೆಯಲ್ಲಿ ಭಾಗವಹಿಸ್ತೀರ ನೋಡಿ, ಅದು ಅಮ್ಮನವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತು ಅಯ್ಯೋ ಇವ್ರು ಈ ಥರ ಹೇಳಿದ್ದಾರೆ, ಅವ್ರು ಆ ಥರ ಹೇಳಿದ್ದಾರೆ, ಯಾವುದು ಸರಿ ಯಾವ ತಪ್ಪು, ಇದು ಯಾವುದೇ ರೀತಿ ಕನ್ಫ್ಯೂಷನ್ ಇಟ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮ ಶಕ್ತ್ಯಾನುಸಾರ, ನಿಮ್ಮ ತಿಳುವಳಿಕೆ ಅನುಸಾರ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅಲ್ಲದೆ ಪೂಜೆ ಸಮಯದಲ್ಲಿ ಮನೇಲಿ ಯಾರು ಮಲಗಿರಬಾರ್ದು ಅಂತ ಅಂದರೆ, ಕೆಲವರು ಈಗ IT ಕಂಪ್ನಿಗೆ ಹೋಗುವಂಥ ಮಕ್ಕಳಿಗೆ ನೈಟ್ ಡ್ಯೂಟಿ ಇರುತ್ತೆ, ಅವರು ಬೆಳಗಿನ ಜಾವ ನಿದ್ರೆ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಅವರವ್ರ ಕೆಲಸಗಳು ಯಾವ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಾಧ್ಯವಾದಷ್ಟು ಪೂಜೆ ಸಮಯದಲ್ಲೇ ಎದ್ದೇಳಿಸೋದಕ್ಕೆ ಪ್ರಯತ್ನ ಮಾಡಿ. ಆಗಲೇ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ, ದೇವರಿಗೆ ಎಲ್ಲನೂ ಕೂಡ ಅರ್ಥ ಆಗುತ್ತೆ. ಅಟ್ಲೀಸ್ಟ್ ನೀವು ಮಹಾಮಂಗಳಾರತಿ ಮಾಡೋ ಹೊತ್ತಿಗಾದ್ರೂ ಎಲ್ಲರೂ ಎದ್ದು ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಮುಂಚಿತವಾಗಿಯೇ ತಿಳಿಸ್ಬಿಡಿ. ಎಲ್ಲರೂ ಕೂಡ ಮಂಗಳಾರತಿ ಮಾಡುವಂಥ ಸಮಯದಲ್ಲಿ ಎಲ್ಲ ಜೊತೆಲಿದ್ದರೆ ಅಷ್ಟೇ ಸಾಕು. ಮತ್ತು ಬೆಳಗ್ಗೆ ಬೇಗ ಎದ್ದಿರ್ತೀರ ಅಥವಾ ಕೆಲವು ರಾತ್ರಿ ಎಲ್ಲ ನಿದ್ರೆನೇ ಮಾಡಿರಲ್ಲ, ಹಾಗಾಗಿ ಪೂಜೆ ಎಲ್ಲ ಮುಗಿದ ಮೇಲೆ ಮಲ್ಕೋಬಹುದಾ ಅಂತ ಕೂಡ ಪ್ರಶ್ನೆ ಕೇಳಿದ್ದೀರ. ಇದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ಮಲ್ಗೋ ಹಾಗಿದ್ರೆ ಹಾಸಿಗೆ ಮೇಲೆ ಮಲ್ಗಕ್ಕೆ ಹೋಗಬೇಡಿ, ನೆಲದ ಮೇಲೆ ಚಾಪೆ ಹಾಕ್ಕೊಂಡು ಮಲ್ಕೊಳ್ಳಿ. ನಿದ್ರೆ ಮಾಡಬಾರ್ದು ಅಂತಲೇ ಶಾಸ್ತ್ರದ ಪ್ರಕಾರ ಹೇಳೋದು. ತೀರಾ ತಡೆಯೋಕ್ಕೆ ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಚಾಪೆ ಮೇಲೆ ಮಲ್ಕೊಳ್ಳಿ. ಸಂಜೆ ದೀಪ ಹಚ್ಚೋಕ್ಕೂ ಮುಂಚೆ ಇನ್ನೊಂದು ಸಲ ಮೈ ಸ್ನಾನ ಮಾಡಿಕೊಂಡು ನೀವು ರೆಡಿಯಾಗಿ ಸಂಜೆ ದೀಪ ಹಚ್ಚಿ. ಎಲ್ಲರೂ ಅಲ್ಲ, ಯಾರಾದರೂ ನಿದ್ರೆ ತಡೆಯೋಕ್ಕಾಗಿಲ್ಲ ಅಂಥೇಳಿ ನಿದ್ರೆ ಮಾಡಿದರೆ ಅಂಥವ್ರು ಮಾತ್ರ ಸಂಜೆ ಮತ್ತೆ ಇನ್ನೊಂದು ಸಲ ಮೈ ಸ್ನಾನ ಮಾಡಿಕೊಂಡು ನೀವು ರೆಡಿಯಾಗಿ ದೀಪ ಹಚ್ಬೋದು. ಮತ್ತು ಇನ್ನೊಂದು ಪ್ರಶ್ನೆ ಕೇಳಿದ್ದೀರಾ, ಹಿಂದಿನ ದಿನವೇ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡ್ಕೋಬಹುದಾ ಅಂತ. ಆ ರೀತಿ ರೆಡಿ ಮಾಡಿ ಕಳಸನ ಇಡಬಾರ್ದು. ನೀವು ಬೇಕಿದ್ರೆ ರಾತ್ರಿ 12 ಗಂಟೆ ನಂತರ ಈ ರೀತಿ ನೀವು ರೆಡಿ ಮಾಡ್ಕೊಳ್ಳೋಕೆ ಶುರು ಮಾಡಿ. ಹೇಗಿದ್ದರೂ ಶುಕ್ರವಾರ ಪ್ರಾರಂಭ ಆಗಿರುತ್ತೆ. ಗುರುವಾರ ಸಂಜೆ ಬೇಗ ನಿಮ್ಮ ಕೆಲಸ ಎಲ್ಲ ಮುಗಿಸಿ ಬೇಗ ಮಲ್ಕೊಂಡ್ರೆ ಒಂದು 2 ಗಂಟೆಗಳ ಕಾಲ ನಿದ್ರೆ ಮಾಡಿ ಮತ್ತೆ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ತಲೆಗೆ ಸ್ನಾನ ಮಾಡಿಕೊಂಡು ಒಟ್ಟಿಗೆ 12 ಗಂಟೆ ನಂತರ ನೀವು ದೇವ್ರ ಮನೆ ರೆಡಿ ಮಾಡೋದಕ್ಕೆ ಶುರು ಮಾಡಿದ್ರೆ ಬ್ರಾಹ್ಮಿ ಮುಹೂರ್ತದ ಹೊತ್ತಿಗೆ ನಿಮ್ಮ ಸಿದ್ಧತೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ನೀವು ರೆಡಿಯಾಗಿ ಸರಿಯಾದ ಸಮಯಕ್ಕೆ ಪೂಜೆ ಮಾಡ್ಬೋದು. ಹಿಂದಿನ ದಿನ ಹೇಗೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ಸೀರೆ ಎಲ್ಲ ನೀವು ನೆರಿಗೆ ತೆಗೆದು ರೆಡಿ ಮಾಡಿ ಇಟ್ಕೊಳ್ಳಿ. ಎಲ್ಲ ವಸ್ತುಗಳು ನಿಮ್ಮ ಕೈಗೆ ತಕ್ಷಣಕ್ಕೇ ಸಿಗೋ ಥರ ನೀವು ಜೋಡಿಸಿಟ್ಕೊಳ್ಳಿ. ಆದರೆ ನಿಮ್ಮ ಅಲಂಕಾರ ಏನೇ ಇದ್ದರೂ ರಾತ್ರಿ 12 ಗಂಟೆ ನಂತರ ನೀವು ಶುರು ಮಾಡ್ಕೊಳ್ಳಿ. ಶುಕ್ರವಾರಕ್ಕೆ ಸೇರುತ್ತೆ. ಶುಕ್ರವಾರನೇ ನೀವು ಎಲ್ಲ ಪ್ರಿಪ್ರೇಷನ್ನು ಮಾಡಿಕೊಂಡು ಕಳಸ ಇಟ್ಟು ನೀವು ರೆಡಿ ಮಾಡಿರೋ ಲೆಕ್ಕನೇ ಬರುತ್ತೆ. ಹಾಗಾಗಿ ರಾತ್ರಿ 12 ಗಂಟೆ ನಂತರ ನೀವು ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಬೋದು. ಶುಕ್ರವಾರ ರಾತ್ರಿನೇ ಕಳಸ ಕದಲಿಸಿದ್ಮೇಲೆ ಶನಿವಾರ ಎಷ್ಟು ಗಂಟೆಗೆ ತೆಗಿಬೇಕು ಅಂತ ಕೇಳಿದ್ದೀರಾ. ಶನಿವಾರ ಬೆಳಗ್ಗೆ ಬೇಕಾದರೂ ನೀವು ತೆಗಿಬೋದು. ತೆಗೆದು ಅವತ್ತೇ ಎಲ್ಲನೂ ಕ್ಲೀನ್ ಮಾಡಿ ಪೂಜೆ ಮಾಡ್ಬೋದು. ಯಾಕಂದರೆ ಶ್ರಾವಣ ಶನಿವಾರ ಇರುತ್ತೆ. ಹಾಗಾಗಿ ನೀವು ಅವತ್ತಿನ ದಿನ ಶ್ರಾವಣ ಶನಿವಾರ ಪೂಜೆ ಮಾಡ್ಕೋಬೋದು. ಅಥವಾ ಮಧ್ಯಾಹ್ನ 1:20 ನಂತರ ಹುಣ್ಣಿಮೆ ಮುಗಿದೋಗ್ಬಿಡುತ್ತೆ. 1:20ಕ್ಕೆ ಹುಣ್ಣಿಮೆ ಮುಗಿದೋಗ್ಬಿಡುತ್ತೆ. ಆಮೇಲೂ ಬೇಕಾದರೆ ಮಧ್ಯಾಹ್ನ 3 ಗಂಟೆ ಮೇಲೂ ನೀವು ಕಳಸ ಎಲ್ಲ ವಿಸರ್ಜನೆ ಮಾಡ್ಬೋದು. ಹಾಗೆಯೇ ಕಳಸಕ್ಕೆ ಕೋಲನ್ನು ಕಟ್ಟದೆ
ಹೂವಿನ ಹಾರಗಳನ್ನು ಯಾವ ರೀತಿ ಹಾಕೋದು ಒಂದು ಸಲ ತೋರಿಸ್ತೀರಾ ಅಥವಾ ಹೇಳ್ತೀರಾ ಅಂತ ಕೇಳಿದ್ದೀರಾ. ಖಂಡಿತವಾಗ್ಲೂ ಕಳಸಕ್ಕೆ ಮಾವಿನ ಎಲೆ ಮತ್ತು ವೀಳ್ಯದೆಲೆ ಎರಡನ್ನೂ ಹಾಕಿ. ಮಾವಿನ ಎಲೆಗಳು ಸ್ವಲ್ಪ ಗಟ್ಟಿ ಇರೋದ್ರಿಂದ ನಿಮಗೆ ಹೂವಿನ ಹಾರ ಹಾಕೋದಕ್ಕೆ ಸ್ವಲ್ಪ ಸಪೋರ್ಟ್ ಸಿಗುತ್ತೆ. ನಾನು ಕೂಡ ಹಾಗೆ ಮಾಡೋದು. ಮಾವಿನ ಎಲೆ ಮತ್ತು ವೀಳ್ಯದೆಲೆ ಎರಡನ್ನೂ ಹಾಕ್ತೀನಿ. ಹಾಗಾಗಿ ಹೂಗಳನ್ನು ಹಾಕೋದಕ್ಕೆ ಮಾವಿನ ಎಲೆಗಳು ತುಂಬಾ ಒಂದು ನಮಗೆ ಗ್ರಿಪ್ ಸಿಗುತ್ತೆ. ಮತ್ತು ಇನ್ನು ಕುತ್ತಿಗೆಗೆ ನೆಕ್ಲೇಸು, ಹಾರ ಇದನ್ನೆಲ್ಲ ನಾವು ಹಾಕ್ತೀವಿ ಅಂದರೆ ಬ್ಲೌಸ್ ಪೀಸು ಅಥವಾ ಸೀರೆನ ಉಡಿಸಿರ್ತೀವಲ್ಲ ಅದರದ್ದು ಒಂದು ನೆರಿಗೆಗಳನ್ನ ಒಂದು ಸ್ವಲ್ಪ ಹಿಂಗೆ ಅಗಲ ಮಾಡಿಕೊಂಡ್ರೆ ಸರಗಳು ಕೂಡ ನೀಟಾಗಿ ಕುತ್ಕೊಳ್ಳುತ್ತೆ. ನಾನು ಈಗ ನಿಮಗೆ ಯಾವೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋಗಳನ್ನ ಶೇರ್ ಮಾಡಿದ್ದೀನಿ. ಈಗ 2-3 ವರ್ಷದಿಂದ ನಮ್ಮ ಮನೆಯಲ್ಲಿ ಅಲಂಕಾರ ಮಾಡಿರೋಂಥ ಲಕ್ಷ್ಮಿನ ನಾನು ಶೇರ್ ಮಾಡಿದ್ದೀನಿ. ನೀವು ಬೇಕಾದರೆ ಗಮನಿಸಿ. ಕಳಸಕ್ಕೆ ನಾನು ಕೋಲನ್ನ ಕಟ್ಟೇ ಇಲ್ಲ, ಬ್ಲೌಸ್ ಪೀಸನ್ನೇ ಉಡಿಸಿರೋದು. ನಾವು ಕಳಸಕ್ಕೆ ಮಾವಿನ ಸೊಪ್ಪು ಏನು ಇಡ್ತೀವಿ, ಮಾವಿನ ಎಲೆಗಳು, ಅದರ ಒಂದು ಸಪೋರ್ಟಿಂದ ಮೇಲಿಂದ ತೆಂಗಿನಕಾಯಿ ಮೇಲಿಂದ ನಾವು ಹೂವಿನ ಹಾರ ಹಾಕಿದಾಗ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಮತ್ತು ನಾವು ಏನೇ ಆಭರಣಗಳನ್ನು, ಒಡವೆಗಳನ್ನು ಹಾಕಿದ್ರೂ ಕೂಡ ಅದು ಚೆನ್ನಾಗಿ ಕುತ್ಕೊಳ್ಳುತ್ತೆ. ಗೆಜ್ಜೆ ವಸ್ತ್ರ ಎಲ್ಲ ಕೂಡ ಚೆನ್ನಾಗೇ ಕುತ್ಕೊಳ್ಳುತ್ತೆ. ಎಲ್ಲ ನಾವು ಒಂದು ರೀತಿ ಸಮಾಧಾನವಾಗಿ ನಾವು ಅಲಂಕಾರ ಮಾಡಬೇಕು ಅಷ್ಟೇ. ಗಡಿಬಿಡಿ ಮಾಡ್ಕೋಬಾರ್ದು, ಟೆನ್ಷನ್ ಮಾಡ್ಕೋಬಾರ್ದು. ಸಮಾಧಾನವಾಗಿ ಖುಷಿಯಿಂದ ಮಾಡೋ ಎಲ್ಲ ಕೆಲಸ ಪರ್ಫೆಕ್ಟಾಗೇ ಇರುತ್ತೆ. ಮತ್ತು ಸ್ಟೀಲ್ ಬಿಂದಿಗೆಗಳನ್ನ ಉಪಯೋಗಿಸ್ಬೋದಾ, ಸ್ಟೀಲ್ ತಟ್ಟೆಗಳನ್ನು ಉಪಯೋಗಿಸ್ಬೋದಾ ಅಂತ ಕೇಳಿದ್ದೀರಾ. ಸ್ಟೀಲ್ ಬಿಂದಿಗೆಗಳನ್ನು ಉಪಯೋಗಿಸೋದು ದಯವಿಟ್ಟು ಕಡಿಮೆ ಮಾಡಿ. ಸಾಧ್ಯವಾದಷ್ಟು ತಾಮ್ರದ ಬಿಂದಿಗೆಗಳನ್ನ ತೊಗೊಳ್ಳಿ. ಈ ವರ್ಷ ತೊಗೊಳಕ್ಕಾಗಲಿಲ್ಲ ಅಂದರೆ ಮುಂದಿನ ವರ್ಷನಾದರೂ ತೊಗೊಳೋದಕ್ಕೆ ಪ್ರಯತ್ನ ಪಡಿ. ದೇವ್ರ ಮುಂದೆ ತಟ್ಟೆಗಳು ಜೋಡಿಸಿರ್ತೀವಿ, ಹಣ್ಣು, ಸೀರೆ ಎಲ್ಲನೂ ಇಟ್ಟಿರ್ತೀವಿ. ಆ ತಟ್ಟೆಗಳು ಸ್ಟೀಲ್ ತಟ್ಟೆ ಇಡ್ಬೋದಾ ಅಂತ ಕೇಳಿದ್ದೀರಾ. ಖಂಡಿತವಾಗ್ಲೂ ಇಡ್ಬೋದು. ಹಬ್ಬದ ದಿನ ಜೋಡಿಸ್ಬೋದು, ಏನೂ ತೊಂದರೆ ಇಲ್ಲ. ನಾವು ಮಂಗಳಾರತಿ ಮಾಡೋದಕ್ಕಾಗಲಿ ಅಥವಾ ವಿಗ್ರಹಗಳನ್ನ ಇಡೋದಕ್ಕಾಗಲಿ, ನೈವೇದ್ಯ ಇಡೋದಕ್ಕೆ ಆದಷ್ಟು ಹಿತ್ತಾಳೆ ತಾಮ್ರದ ಪ್ಲೇಟ್ಗಳನ್ನು ತೊಗೊಳ್ಳಿ. ನಾವು ಹಣ್ಣು, ಸೀರೆಗಳು ಈ ಥರದೆಲ್ಲ ಜೋಡಿಸೋದಕ್ಕೆ ಬೇಕಾದರೆ ಸ್ಟೀಲ್ ತಟ್ಟೆನ ಉಪಯೋಗಿಸ್ಕೋಬೋದು. ಹಾಗೆ ಟೇಬಲ್ ಮೇಲೆ ಕೂರಿಸುವಂಥವ್ರು ಮಣೆ ಇಟ್ಟು ಲಕ್ಷ್ಮಿ ಕೂರಿಸ್ತೀವಿ, ಈ ರೀತಿ ಮಾಡ್ಬೋದಾ ಅಂತ ಕೇಳಿದ್ದೀರಾ. ಖಂಡಿತವಾಗ್ಲೂ ಮಾಡಬಹುದು. ಆ ಮಣೆ ಮೇಲೆ ಒಂದು ತಟ್ಟೆನೋ ಅಥವಾ ಬಾಳೆ ಎಲೆ ಹಾಕಿ ಅದ್ರ ಮೇಲೆ ಅಕ್ಕಿನ ಹಾಕಿ ದೇವ್ರನ್ನ ಕೂರಿಸ್ತೀವಿ. ನಾವು ಅದನ್ನು ದೇವ್ರಿಗೆ ಒಂದು ಪೀಠ ಅಂತೇಳಿ ನಾವು ರೆಡಿ ಮಾಡುವಂಥದ್ದು. ಅದು ಯಾವುದೇ ಕಾರಣಕ್ಕೂ ಸ್ಟೆಪ್ಸ್ ಲೆಕ್ಕ ಬರೋದಿಲ್ಲ. ಸ್ಟೆಪ್ಸ್ ಅಂದರೆ ಯಾವ ರೀತಿ ಇರುತ್ತೆ, ಮೆಟ್ಲು ಥರ ಇರುತ್ತೆ ಅಲ್ವಾ. ನಾವು ಕೆಳಗಿಂದ ಎಷ್ಟು ಸ್ಟೆಪ್ಸ್ನ ಮಾಡ್ಕೊಂಡು ಹೋಗ್ತೀವೋ ಅದು ನಮಗೆ ಲೆಕ್ಕ ಬರುತ್ತೆ. ದೇವರನ್ನು ಕೂರಿಸೋದಕ್ಕೆ, ಕಳಸನ ಇಡೋದಕ್ಕೆ ನಾವೇನು ಮಣೆ ಹಾಕಿರ್ತೀವಿ ಯಾವುದೇ ಕಾರಣಕ್ಕೂ ಅದು ಲೆಕ್ಕ ಬರೋದಿಲ್ಲ. ನನ್ನನ್ನು ಕೂಡ ಪ್ರಶ್ನೆ ಕೇಳಿದ್ರಿ, ದೇವ್ರ ಮನೆಯಲ್ಲಿ ಕಟ್ಟೆ ಮೇಲೆ ನಾನು ಮಣೆನ ಇಟ್ಟು ಕಳಸನ ಇಟ್ಟಿದ್ದೀನಿ, ಈ ರೀತಿ ಮಾಡಬಾರ್ದು, 2 ಸ್ಟೆಪ್ ಆಗುತ್ತೆ ಅಂತ ಹೇಳಿದ್ರಿ. ಅದು ಆ ರೀತಿ ಲೆಕ್ಕ ಬರೋದಿಲ್ಲ. ನಾನು ಇದಕ್ಕಿಂತ ಮೊದಲು ಕಳಸ ಇಡುವಾಗಲೂ ಚಿಕ್ಕ ಪೀಠಗಳನ್ನು ಇಡ್ತಾ ಇದ್ದೆ. ಕಳಸಕ್ಕೊಂದು, ದೀಪಗಳಿಗೊಂದು, ವಿಗ್ರಹಗಳಿಗೊಂದು ಅಂತ ಇಡ್ತಾ ಇದ್ದೆ. ಅದು ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗ್ತಾಯಿತ್ತು. ಈಗ ಹೊಸ ಮನೆಯಲ್ಲಿ ಹೊಸದಾಗೆ ಮಣೆ ಮಾಡಿಸ್ಕೊಂಡಿರೋದ್ರಿಂದ ಎಲ್ಲನೂ ಅದ್ರ ಮೇಲೆ ಜೋಡಿಸ್ಕೊಳ್ತೀನಿ. ಮತ್ತು ಕಳಸದ ಕೆಳಗಡೆ ಅಕ್ಕಿನ ಹಾಕಿ, ಅಂದರೆ ಒಂದು ಪ್ಲೇಟಲ್ಲಿ ಅಕ್ಕಿನ ಹಾಕಿ ಇಡ್ತೀನಿ. ವಿಗ್ರಹಗಳನ್ನ ಮಾತ್ರ ಹಾಗೆ ಮಣೆ ಮೇಲೆ ಜೋಡಿಸ್ತಾ ಇದ್ದೀನಿ. ನೆಲದ ಮೇಲೆ ಇಡಬಾರ್ದು ಅಷ್ಟೇ. ಒಂದು ಪ್ಲೇಟು ಅಥವಾ ಈ ರೀತಿ ಮಣೆ ಮೇಲೆ ನಾವು ಜೋಡಿಸ್ಬೋದು, ಏನೂ ತೊಂದರೆ ಇಲ್ಲ. ಮತ್ತು ಅದು ಯಾವುದೇ ಕಾರಣಕ್ಕೂ 2 ಸ್ಟೆಪ್ ಅಂತ ನಮಗೆ ಲೆಕ್ಕ ಬರೋಲ್ಲ. ನಾವು ಕಳಸ ಇಡೋದಕ್ಕೆ ಒಂದು ಪೀಠನ ಇಟ್ಟು ಅದ್ರ ಮೇಲೆ ಕಳಸ ಇಡ್ತಾ ಇದ್ದೀವಿ ಅಷ್ಟೇ. ಹಾಗೆ ಲಕ್ಷ್ಮಿ ಕೂರಿಸೋರು ಕೂಡ ಅಷ್ಟೇ. ನೀವೇನು ಸ್ಟೆಪ್ಸ್ಗಳನ್ನ ರೆಡಿ ಮಾಡ್ಕೊಳ್ತೀರಾ, ಟೇಬಲ್ ಇಡ್ತೀರಾ, ಅದ್ರ ಮೇಲೆ ಒಂದು ಮಣೆ ಇಟ್ಟು ನೀವು ಕಳಸನ ಇಡ್ಬೋದು, ಏನೂ ತೊಂದರೆ ಇಲ್ಲ. ಹಬ್ಬದ ದಿನ 2 ಕಳಸ ಇಡ್ಬೋದಾ, 2 ವ್ರತಗಳನ್ನ ಒಟ್ಟಿಗೆ ಮಾಡ್ಬೋದಾ, ಪೂಜೆ ಎಲ್ಲ ಆದಮೇಲೆ ನಿದ್ದೆ ಮಾಡ್ಬೋದಾ, ಉಪವಾಸ ಇರಬೇಕಾ, ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರಿ. ಇದರಲ್ಲಿ ಉಪಯೋಗ ಆಗುತ್ತೆ ಅನ್ನುವಂಥ ಕೆಲವೊಂದಷ್ಟು ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಕೊಟ್ಟಿದ್ದೀನಿ. ಖಂಡಿತ ನಿಮಗೆಲ್ಲ ಯೂಸ್ಫುಲ್ ಆಗಿರುತ್ತೆ ಅಂತ ತಿಳ್ಕೊಳ್ತಾ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ.